ಅವರಿಗೆ ಶರಣಾರ್ಥಿ ರೀ ಅಪ್ಪ ಶರಣು ಶರಣಾರ್ಥಿ. ಈಗ ರೀ ನಿಮ್ಮ ಜಗಲಿ ಸ್ವಚ್ಛ ಐತ್ರಿ. ಸ್ವಚ್ಛ ಅಂದ್ರೆ ಕಾಲ್ಪನಿಕ ದೇವರ ಲಕ್ಷ್ಮೀ ಸರಸ್ವತಿ ಗಣಪತಿ ಇವು ಯಾವೂ ಇಲ್ರಿ. ಅಂದ್ರೆ ಎಷ್ಟು ವರ್ಷ ಆಯ್ತು ಹಿಂಗೆ ಸ್ವಚ್ಛ ಐತಿ ಜಗಲಿ? 6 ವರ್ಷ ಆತ್ರಿ. 19ನೇ ಇಸ್ವಿದಿಂದ ನಾವು ಬಸವ ಪಂಡಿತರ ಅಪ್ಪಾರ ಬಂದಿರ್ರಿ, ಅವರೆಲ್ಲ ಹೇಳ್ಕೊಟ್ರಿ ನಮಗ ದೇವ್ರೆಲ್ಲ ತೆಗಿಬೇಕು, ಯಾವ ದೇವ್ರ ಅಲ್ಲ ಕಾಲ್ಪನಿಕ ದೇವ್ರ. ಅದು ಮೊದಲನೇ ದೇವ್ರ ತಿಳ್ಕೊಂಡಿದ್ರಿ ಅವು. ಅವ್ರು ಬಂದ ನಂತರ ಗೊತ್ತಾತ್ರಿ ನಮಗೆಲ್ಲ. ತೆಗ್ದು ಲಿಂಗ ಪೂಜೆ ಅಷ್ಟೇ ಮಾಡ್ಕೋಬೇಕಂತ ಹೇಳಿದ್ರಿ. 6 ವರ್ಷ ಆಯ್ತು ಲಿಂಗ ಪೂಜೆ. ನಮ್ಮ ಮಕ್ಕಳು ನಾವು ಎಲ್ಲರೂ ಇನ್ ಮುಂದಾದ್ರೂ ಅದನ್ನ ಮಾಡ್ಕೊತ ಹೋಗ್ತೇವ್ರಿ. ಈಗಾದ್ರೂ ಅದನ್ನ ಮಾಡತ್ತೇವ್ರಿ. ಅದಕ್ಕಿಂತ ಮುಂಚೆ ಏನು ಮಾಡ್ತೀವಿ? ಯಾವ ಪೂಜೆ ಮಾಡ್ತಿದ್ರಿ? ಲಕ್ಷ್ಮಿ ಸರಸ್ವತಿ ಎಲ್ಲಾ ಪೂಜೆ, ಗಣಪನ ಪೂಜೆ ಎಲ್ಲಾ ಮಾಡ್ತಿದ್ವಿ. ಆದ್ರೆ ಈಗ ಎಲ್ಲಾ ಬಿಟ್ಟಿದವ್ರಿ. 6 ವರ್ಷ ಆತ್ರಿ. ಬಸವಣ್ಣವ್ರಿ ಲಿಂಗ ಪೂಜೆ ಬಿಟ್ರ ಮತ್ತೇನು ಮಾಡಾನಿಲ್ರಿ. ಬಸವಣ್ಣವ್ರ ಒಬ್ರ ತಿಳ್ಕೊಂಡಿಲ್ಲ. ಗಣಪತಿನೂ ತರಂಗಿಲ್ರಿ, ಏನಿಲ್ಲ. ಲಕ್ಷ್ಮೀ ಪೂಜೆನಿಲ್ಲ, ಏನಿಲ್ಲ, ಒಂದಕ್ಕಿಲ್ಲ, ಏಕದೇವ ಉಪಾಸನೆ. ಮತ್ತು ಮೊನ್ನೆ ನಾಗರ ಪಂಚಮಿ ಬಂದಿತ್ತಲ್ಲ, ಅವತ್ತೇನು ಮಾಡಿದ್ರಿ? ಏನು ಮಾಡೇ ಇಲ್ಲ. ಯಾವ ಥರನೂ ಮೌಢ್ಯತೆಯನ್ನು ಆಚರಿಸೋದಿಲ್ಲ. ಮೌಢ್ಯತೆ ಯಾರು ನೀವು ಆಚರಿಸಲ್ಲ, ಕುಟುಂಬದವ್ರು ಯಾರು ಆಚರಣೆ ಮಾಡೋದು. ಅಂದ್ರೆ ಪಂಡಿತರಾಜ ಸ್ವಾಮೀಜಿಯವ್ರು ಬಂದು ಹೋದ ಕೂಡಲೇ ಅವ್ರು ಬಂದ ಬಳಿಕ ನಮಗೆಲ್ಲ ಗೊತ್ತಾಗೈತ್ರಿ. ಅದನ್ನ ಮಾಡಿ ಆಯ್ತು ರೀ. ಅವ್ರು ಶರಣಾರ್ಥಿ ರೀ. ನಿಮ್ಮ ಹೆಸರು ಅವ್ರು? ಗೀತಾ ಪರಪ್ಪ ಗುಂಡೇರಿ. ನಿಮ್ಮದು ರೀ? ಪರಪ್ಪ ಗಿರ್ಮಾಲ್ ಗುಂಡಿ. ತಂಗಿ ತೃಪ್ತಿ ಪರಪ್ಪ ಗುಂಡಿ. ಹ್ಞೂ ರೀ. ಊರು ಸಾಕಿನ ಹೆಬ್ಬಾಳ್ರಿ, ತಾಲೂಕು ಹುಕ್ಕೇರಿ, ಜಿಲ್ಲಾ ಕಲ್ಯಾಣ ಹೆಬ್ಬಾಳ. ಹಾಂ, ತಾಲೂಕು ರೀ ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಹ್ಞೂ. ಶರಣಾರ್ಥಿ.